ಇವತ್ತು ಕಡಿಮೆ ಸಮಯದಲ್ಲಿ ಸುಲಭವಾಗಿ ಆಗುವಂತಹ ಬಾಳೆಕಾಯಿ ರವಾ ಟವಾ ಫ್ರೈ ಯಾವ ರೀತಿ ರುಚಿಯಾಗಿ ಮಾಡೋದು ಅಂತ ನೋಡೋಣ. ನಮಸ್ಕಾರ ವೀಕ್ಷಕರೇ, ನಾನು ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ. ಬಾಳೆಕಾಯಿ ರವಾ ಟವಾ ಫ್ರೈ ಮಾಡಲಿಕ್ಕೆ ಮೊದಲಿಗೆ ಬಾಳೆಕಾಯಿ ಸಿಪ್ಪೆನ ನೀಟಾಗಿ ಬಿಡಿಸ್ಕೊಳ್ಬೇಕು. ಹಾಗೆ ತುದಿನ ಕಟ್ ಮಾಡಿಬಿಟ್ಟು 2 ಭಾಗಗಳಾಗಿ ಬಾಳೆಕಾಯಿನ ಕಟ್ ಮಾಡಿ ಉಪ್ಪು ಹಾಕಿರ್ತಕ್ಕಂಥ ನೀರಲ್ಲಿ ಒಂದು 5 ನಿಮಿಷ ನೆನೆ ಹಾಕಬೇಕು. ಐದು ನಿಮಿಷದ ನಂತರ ಬಾಳೆಕಾಯಿನ ಥಿನ್ ಸ್ಲೈಸಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕು. ಸ್ವಲ್ಪ ತೆಳುವಾಗಿ ಕಟ್ ಮಾಡೋದ್ರಿಂದ ಬಾಳೆಕಾಯಿ ಬೇಗನೆ ಫ್ರೈ ಆಗುತ್ತೆ. ಈ ರೀತಿ ತೆಳುವಾಗಿ ಕಟ್ ಮಾಡೋದ್ರಿಂದ ಕ್ರಿಸ್ಪಿಗೂ ಕೂಡ ಬರುತ್ತೆ. ಸ್ವಲ್ಪ ದಪ್ಪ ಬೇಕಿದ್ರೆ ಇನ್ನೊಂದು ಸ್ವಲ್ಪ ದಪ್ಪನಾದರೂ ಕಟ್ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಳ್ಬೋದು. ಕಟ್ ಮಾಡಿರ್ತಕ್ಕಂಥ ಎಲ್ಲ ಬಾಳೆಕಾಯಿ ಪೀಸಸ್ಗಳನ್ನು ಮತ್ತೆ ನೀರಲ್ಲಿ ಹಾಕ್ತಾ ಇದ್ದೀನಿ. ಥಿನ್ ಸ್ಲೈಸಸ್ಗಳಾಗಿ ಕಟ್ ಮಾಡಿರ್ತಕ್ಕಂಥ ಬಾಳೆಕಾಯಿನ ನೀರಿಂದ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ತೆಗೆದು ಹಾಕ್ತಾ ಇದ್ದೀನಿ. ಈ ಬಾಳೆಕಾಯಿ ಸ್ಲೈಸಸ್ಗಳನ್ನು ಖಾರ ಉಪ್ಪು ಸ್ವಲ್ಪ ಮಸಾಲೆನ ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡಬೇಕು. ಅದಕ್ಕೆ ಮೊದಲಿಗೆ ಒಂದು ಬೌಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ. ಖಾರ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು. ಇಲ್ಲಿ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನು ಬಳಸಿದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೀ ಸ್ಪೂನಷ್ಟು ಎಣ್ಣೆ, ಹಾಗೆ 1 ಟೀ ಸ್ಪೂನಷ್ಟು ನಿಂಬೆ ರಸನ ಹಾಕಿಬಿಟ್ಟು ಸ್ಲೈಸಸ್ಗಳನ್ನು ಕಟ್ ಮಾಡಿದ್ವಲ್ಲ ಬಾಳೆಕಾಯಿದು, ಅದನ್ನು ಹಾಕಿ ಚೆನ್ನಾಗಿ ಕೈಯಿಂದ ಕಲಿಸ್ಬೇಕಿದನ್ನು. ಇದಕ್ಕೆ ನಿಂಬೆ ರಸನ ಬಳಸಿರೋದ್ರಿಂದ ಮಸಾಲೆಗೆ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ. ನಿಂಬೆ ರಸದಲ್ಲಿ ಎಲ್ಲ ಮಸಾಲೆನೂ ಚೆನ್ನಾಗಿ ಕೂಡ್ಕೊಳ್ಳುತ್ತೆ. ಬಾಳೆಕಾಯಿ ಸ್ಲೈಸಸ್ಗಳು ಎಲ್ಲ ಉಪ್ಪು ಖಾರ ಮಸಾಲೆನ ಹಿಡಿದಿಟ್ಕೊಳ್ಳಿಕ್ಕೆ ಒಂದು 5 ನಿಮಿಷ ಇದನ್ನು ಹಾಗೆ ಮುಚ್ಚಿಡಬೇಕು. ಈ ಬಾಳೆಕಾಯಿ ಸ್ಲೈಸಸ್ಗೆ ಮೇಲ್ಗಡೆ ಕೋಟಿಂಗ್ ಸಲುವಾಗಿ 4 ಟೀ ಸ್ಪೂನಷ್ಟು ಸಣ್ಣ ರವೆನ ಹಾಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಉಪ್ಪಿಟ್ಟಿಗೆ ಬಳಸ್ತೀವಲ್ಲ ಆ ರವೆನ ತೊಗೊಂಡಿರೋದು. ಬೇಕಿದ್ರೆ ಚಿರೋಟಿ ರವೆನೂ ಕೂಡ ಬಳಸ್ಕೊಳ್ಬೋದು. ಸ್ವಲ್ಪ ಕ್ರಂಚ್ಗೋಸ್ಕರ 1 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಹಾಗೆ ಸ್ವಲ್ಪ ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಚಿಟಿಕೆಯಷ್ಟು ಜೀರಿಗೆ ಪುಡಿನ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು. ಮಸಾಲೆಯಲ್ಲಿ ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಬಾಳೆಕಾಯಿ ಸ್ಲೈಸಸ್ಗಳನ್ನು 2 ಬದಿಗೆ ರವೆಯಿಂದ ಕೋಟ್ ಮಾಡಬೇಕು. ಕಡಿಮೆ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ಒಂದೊಂದೇ ಸ್ಲೈಸಸ್ಗಳನ್ನು ಈ ರೀತಿ ರವೆಯಲ್ಲಿ ಕೋಟ್ ಮಾಡ್ಕೊಳ್ಬೋದು. ಆದರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕಾದ್ರೆ ಒಂದೊಂದೇ ಸ್ಲೈಸಸ್ಗಳನ್ನು ಈ ರೀತಿ ರವೆಯಲ್ಲಿ ಕೋಟ್ ಮಾಡೋದಕ್ಕೆ ಆಗೋದಿಲ್ಲ. ಆ ಟೈಮಲ್ಲಿ ಈ ಬಾಳೆಕಾಯಿ ಸ್ಲೈಸಸ್ಗಳನ್ನು ಮಸಾಲೆಯಲ್ಲಿ ಏನು ಮ್ಯಾರಿನೇಟ್ ಮಾಡ್ತೀವಲ್ಲ ಅದೇ ಟೈಮಲ್ಲಿ ರವೆ ಮತ್ತು ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ನೀರನ್ನು ನೋಡ್ಕೊಂಡ್ಬಿಟ್ಟು ಹಾಕ್ಕೊಂಡು ಕಲಿಸ್ಬಿಟ್ಟು ಕೂಡ ಈ ಬಾಳೆಕಾಯಿ ರವಾ ಟವಾ ಫ್ರೈನ ಮಾಡ್ಕೊಳ್ಬೋದು. ಒಂದು ಪ್ಯಾನಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಈ ಬಾಳೆಕಾಯಿ ಸ್ಲೈಸಸ್ಸನ್ನು ರವೆಯಲ್ಲಿ ಕೋಟ್ ಮಾಡಿದ್ವಲ್ಲ ಅದನ್ನು ಒಂದೊಂದಾಗಿ ತೆಳುವಾಗಿ ಹರಡ್ಬಿಟ್ಟು ಒಂದು ಬದಿ ಬೆಂದ ನಂತರ ಇನ್ನೊಂದು ಬದಿಗೆ ತಿರುವು ಹಾಕಿ ರೋಸ್ಟ್ ಮಾಡ್ಕೊಳ್ಬೇಕು. ಬಾಳೆಕಾಯಿ ರವಾ ಟವಾ ಫ್ರೈ ಸ್ವಲ್ಪ ಕ್ರಂಚಿಯಾಗಿ ಬರಲಿಕ್ಕೆ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಇದನ್ನು ಸೈಡ್ ಡಿಶ್ ಆಗಿ ಅನ್ನ ಸಾರು ಅಥವಾ ಚಪಾತಿ ಪಲ್ಯ ಅದ್ರ ಜೊತೆನೂ ಕೂಡ ತಿನ್ಬೋದು. ಇಲ್ಲಾಂದರೆ ಟೀ ಟೈಮ್ ಸ್ನ್ಯಾಕ್ಸ್ ಕೂಡ ಮಾಡ್ಕೊಳ್ಬೋದು. ಈ ಬಾಳೆಕಾಯಿ ರವಾ ಟವಾ ಫ್ರೈ ಮಾಡಲಿಕ್ಕೆ ಜಾಸ್ತಿ ಟೈಮ್ ಏನು ಬೇಕಾಗೋದಿಲ್ಲ. ತುಂಬಾ ಸುಲಭವಾಗಿ ಕೇವಲ 10 ನಿಮಿಷದಲ್ಲಿ ಬೇಗವಾಗಿ ರುಚಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್, ಶೇರ್, ಕಾಮೆಂಟ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.